ಮಧುಗಿರಿ ಪಟ್ಟಣದ ಇತಿಹಾಸ ಸುಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 27ನೇ ವರ್ಷದ ವೈಭವದ ವೈಕುಂಠ ಏಕಾದಶಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆ 4 ಗಂಟೆಯಿಂದ ಅಭಿಷೇಕ, ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಬೆಳಿಗ್ಗೆ 6ರಿಂದ ರಾತ್ರಿ 11 ಗಂಟೆಯವರೆಗೂ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು, ಸುಮಾರು ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ದೇವರ ದರ್ಶನವನ್ನ ಪಡೆದರು. ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಮಾಜಿ ಶಾಸಕ ವೀರಭದ್ರಯ್ಯ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಮುಂತಾದವರು ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನ ಪಡೆದರು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಕೊರಟಗೆರೆಯ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ವೈಕುಂಠ ದ್ವಾರದ ಮೂಲಕ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದರು. ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿ ವೈಕುಂಠ ದ್ವಾರದ ದರ್ಶನ ಇರುತ್ತದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಹೋಗಲು ಸಾಧ್ಯವಾಗದ ಭಕ್ತಾದಿಗಳು ಇಲ್ಲಿಯೇ ಸ್ವಾಮಿಯ ದರ್ಶನವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ವೆಂಕಟರಮಣ ಸ್ವಾಮಿಯ ಸನ್ನಿಧಾನದಲ್ಲಿ ಭಕ್ತಾದಿಗಳು ಪ್ರಾರ್ಥಿಸಿದ್ರು. ವೆಂಕಟರಮಣ ಸ್ವಾಮಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮ ಬೆಳಿಗ್ಗೆ 5 ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಿದೆ. ರಾತ್ರಿ 9 ಗಂಟೆ ತನಕ ನಡೆಯುತ್ತೆ. ಹಾಗೆ ಈ ದಿನ ವಿಶೇಷತೆಯಾಗಿ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಇಂದಿನ ದಿನ ನಾವು ಏನೇ ಮಾಡೋದು, ಪಾಪ ಪುಣ್ಯ ಏನೇ ಇರ್ಬೋದು, ಅದಕ್ಕೆ ಎಲ್ಲೋ ಒಂದು ಕಡೆ ಮುಕ್ತಿಯನ್ನು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಈ ವೈಕುಂಠ ಏಕಾದಶಿಯ ಮಹಿಮೆ ನಡೆಯುತ್ತೆ. ಇವತ್ತಿನ ಉಪವಾಸ ಇರೋದ್ರಿಂದ ಪ್ರತಿಯೊಬ್ಬರು ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ವೈಕುಂಠ ಏಕಾದಶಿ ಪ್ರತಿಯೊಂದು ಭಾಳ ಒಂದು ನಿಮಗೆ ಯೂನಿವರ್ಸಲಿ ಅಂತಲೇ ಹೇಳ್ಬೋದು. ಇದಕ್ಕೆ ಇದರದೇ ಆದಂಥ ಭಾಳ ಮಹತ್ವ ಇದೆ. ಶ್ರೀರಾಮ್ ಏನಪ್ಪ ವಿಶೇಷ ಅಂತಂದರೆ ಇವತ್ತು ವೈಕುಂಠ ಏಕಾದಶಿ ಇದೆ. ಬಟ್ ಅದು ಧನುರ್ಮಾಸದಲ್ಲಿ ಬಂದಿರೋದ್ರಿಂದ ಸರಿಸುಮಾರು ಬೆಳಿಗ್ಗೆ 5:30ಇಂದನೇ ದರ್ಶನ ಆರಂಭ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ವೈಕುಂಠ ದ್ವಾರ ದರ್ಶನ ಮಾಡಿದ್ವಿ. ವೈಕುಂಠ ದ್ವಾರದ ಮೂಲಕ ಭಕ್ತಾದಿಗಳು ಮೂಲ ದರ್ಶನದ ದೇವಸ್ಥಾನದ ಅಂದರೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ತಾರೆ. ಬಟ್ ಇಲ್ಲಿನ ವಿಶೇಷ ಏನಂತಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ತುಂಬ ಪುಟ್ಟದಾಗಿದೆ. ಸರಿಸುಮಾರು ಅದು 1-1.5 ಅಡಿ ಇದೆ ವಿಗ್ರಹ. ತುಂಬ ಮುದ್ದಾಗಿದೆ. ಅದೊಂದು ವಿಶೇಷ ಹೇಳಬೇಕು ಅಂತಂದರೆ ಈ ಥರ ದರ್ಶನ ನಮಗೆ ವೆಂಕಟರಮಣ ಸ್ವಾಮಿದು ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಬೆಳಗಿಂದ ಸುಮಾರು ಒಂದು 8-10 ಸಾವಿರ ಜನ ಬರ್ತಾರೆ. ನಾವು ಪ್ರತಿ ವರ್ಷವೂ ಪೂಜೆ ನೆರವೇರಿಸ್ತಾ ಬರ್ತಾಯಿದ್ವಿ. ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾಯಿದೆ. ನಾವು ಪ್ರಸಾದ ಮಾಡಿಸೋದನ್ನು ನಾವು ಜಾಸ್ತಿನೇ ಮಾಡಿಸ್ತಾ ಇದ್ದೀವಿ. ಸರಿಸುಮಾರು ಈ ಸಲ ಒಂದು 6,000-7,000 ರೂಪಾಯಿ ಲಾಡು ಪ್ರಸಾದ ಮಾಡಿಸಿದ್ವಿ. ಅದು ಭಕ್ತಾದಿಗಳು ಸ್ವೀಕರಿಸ್ತಾರೆ. ಆಮೇಲೆ ಏನಂದರೆ ಇಲ್ಲಿನ ದೇವರಿಗೆ ತುಂಬ ಶಕ್ತಿಯುತವಾದದ್ದು. ಸಾಕಷ್ಟು ದೂರದಿಂದ ಬರ್ತಾರೆ. ವೈಕುಂಠ ಏಕಾದಶಿ ದಿನ ಬಂದು ಪ್ರಾರ್ಥನೆ ಮೂಲಕ ತಮ್ಮ ಈಡೇರಿಕೆಗಳನ್ನ ಈಡೇರಿಸ್ಕೊತಾ ಇದ್ದಾರೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಾದಿಗಳಿಗೆ ವಿಶೇಷ 6,000 ಲಡ್ಡು ಪ್ರಸಾದವನ್ನ ಕೊರಟಗೆರೆಯ ರಾಮ ಸ್ಟೋರ್ ಮಾಲೀಕರು ಹಾಗೂ ಕುಟುಂಬಸ್ಥರು ಹಂಚಿದ್ರು. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕೊರಟಗೆರೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಮುಖಂಡರು ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದರು. ಮಧುಗಿರಿಯಿಂದ ಸಿರಾಜ್ ಜೊತೆ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.